Welcome to Commerce Classes, Second PUC Accountancy. 80/80 ನೀವು 80ಕ್ಕೆ 80 ಯಾವ ರೀತಿ ತಗೊಳ್ಳೋದು? ನಮಗೆ 6 ಮಾರ್ಕ್ಸ್ಗೆ ಯಾವ್ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ, ಹಾಗೇನೆ 12 ಮಾರ್ಕ್ಸ್ಗೆ ಯಾವ್ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ. ಥಿಯರಿನ ನಾವು ಯಾವ ರೀತಿ ಓದಬೇಕು? ಸೊ ಎಕ್ಸಾಮ್ ತುಂಬಾನೇ ಹತ್ರ ಇದೆ. ಆಲ್ರೆಡಿ 2 to 3 ಎಕ್ಸಾಮ್ಸ್ ಮುಗಿಸ್ಬಿಟ್ಟಿದ್ದೀರಾ. ಕನ್ನಡ ನಾವು ಕ್ವಶನ್ ಪೇಪರ್ ನೋಡಿದಾಗೆ, ಹಾಗೇನೆ ಬಿಸ್ನೆಸ್ ಸ್ಟಡಿ ಕ್ವಶನ್ ಪೇಪರ್ ನೋಡಿದಾಗೆ ಆಲ್ಮೋಸ್ಟ್ ಒಂದು ಮಾಡೆಲ್ ಕ್ವಶನ್ ಪೇಪರ್ ಏನ್ ಬಿಟ್ಟಿದ್ರು ಅದ್ರ ಪ್ರಕಾರನೇ ಇದೆ. ಹಾಗೇನೆ ಬ್ಲೂ ಪ್ರಿಂಟ್ ಪ್ರಕಾರ ಕೂಡ ಕೇಳಿದ್ದಾರೆ. ನಿಮ್ಗೆ ಈಗ ಅಕೌಂಟೆನ್ಸಿಗೆ ಎಕ್ಸಾಮ್ಗೆ ರಿಲೇಟೆಡ್ ಆಗಿ ನಾವು ಫಸ್ಟ್ ಥಿಯರಿ ಯಾವ ರೀತಿ ಇದೆ, ಎಷ್ಟು ಕ್ವಶನ್ಸ್ ಅಂತ ಗೊತ್ತು ಅಲ್ವಾ ನಿಮ್ಗೆ? MCQ ಕ್ವಶನ್ಸ್ 5 ಕ್ವಶನ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್ 5 ಕ್ವಶನ್ಸ್, ಮ್ಯಾಚ್ ದ ಫಾಲೋವಿಂಗ್ 5 ಕ್ವಶನ್ಸ್, ವೆರಿ ಶಾರ್ಟ್ ಆನ್ಸರ್ ಅಂದ್ರೆ 1 ಮಾರ್ಕ್ ಆನ್ಸರ್, 1 ವರ್ಡ್ ಆರ್ 1 ಸೆಂಟೆನ್ಸ್ ಅಲ್ಲಿ ಬರೆಯೋದು, ಒಂದು ಟ್ರೂ ಆರ್ ಫಾಲ್ಸ್ ಕ್ವಶನ್ಸ್ ಇರುತ್ತೆ. ಹಾಗೇನೆ ಒಂದು ಎಕ್ಸ್ಪ್ಯಾಂಡ್ ಮಾಡೋ ರೀತಿ ಕ್ವಶನ್ ಇರುತ್ತೆ, 5 ಕ್ವಶನ್ಸ್. ಇದಕ್ಕೆ ಈ 20 ಕ್ವಶನ್ಸ್ ಏನಿದೆ ಯಾವುದೇ ಒಂದು ಆಪ್ಷನ್ ಇರೋದಿಲ್ಲ. 20 ಕ್ವಶನ್ಸ್ ಕೂಡ ಅಟೆಂಡ್ ಮಾಡಬೇಕು. 5 MCQ ಕ್ವಶನ್ಸ್ ಇರ್ತವೆ ಅಂದ್ರೆ 5 MCQ ಕ್ವಶನ್ಸ್ ಕೂಡ ನೀವು ಅಟೆಂಡ್ ಮಾಡಬೇಕು, ಯಾವುದೇ ಆಪ್ಷನ್ಸ್ ಇರೋದಿಲ್ಲ. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲೂ ಅಷ್ಟೇ, ಮ್ಯಾಚ್ ದ ಫಾಲೋವಿಂಗ್ ಅಲ್ಲೂ ಅಷ್ಟೇ, ವೆರಿ ಶಾರ್ಟ್ ಆನ್ಸರ್ ಅಲ್ಲೂ ಕೂಡ ಅಷ್ಟೇನೆ. ಈಗಿದ್ದಾಗ ನಮ್ಗೆ ಈ ಮೂರು ಏನಿದೆ, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದ ಫಾಲೋವಿಂಗ್ ಹಾಗೆ MCQ ಕ್ವಶನ್ಸ್ ಸ್ವಲ್ಪ ಈಸಿ, ಯಾಕೆಂದ್ರೆ ಆನ್ಸರ್ ಅಲ್ಲೇ ಇರುತ್ತೆ. MCQ ಕ್ವಶನ್ಸ್ ಅಲ್ಲಿ 4 ಆಪ್ಷನ್ಸ್ ಕೊಟ್ಟಿರ್ತಾರೆ ಅಂದ್ರೆ ಅದರಲ್ಲಿ ಒಂದು ನಮಗೆ ಆನ್ಸರ್ ಇರುತ್ತಲ್ವಾ. ಸೊ ನಿಮ್ಗೆ ಆ ವರ್ಡ್ ರಿಲೇಟೆಡ್ ಆಗಿ ನೀವು ಎಲ್ಲೋ ಓದಿರ್ತೀರಾ, ಇಲ್ಲ 2 ಮಾರ್ಕ್ಸ್ ಅಲ್ಲಿ ಓದಿರ್ಬೋದು, ಇಲ್ಲ 1 ಮಾರ್ಕ್ ಕ್ವಶನ್ ಅಲ್ಲಿ ಓದಿರ್ಬೋದು, ಇಲ್ಲ ನಿಮ್ಗೆ ಪ್ರಾಬ್ಲಮ್ ಮಾಡುವಾಗ ಅದರ ರಿಲೇಟೆಡ್ ನೀವು ಪ್ರಾಬ್ಲಮ್ ಅಲ್ಲಿ ಇರುತ್ತೆ, ಅದೇ ರೀತಿ ಇರುತ್ತೆ. ನಿಮ್ಗೆ ಯಾವ್ದು ಔಟ್ ಆಫ್ ಸಿಲೆಬಸ್ ಯಾವ್ದು ಕ್ವಶನ್ಸ್ ಇರೋದಿಲ್ಲ, ಹೌದಲ್ವಾ? ಹಾಗಾಗಿ ನಿಮ್ಗೆ ಈ MCQ ಕ್ವಶನ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲೂ ಅಷ್ಟೇ ಬ್ರಾಕೆಟ್ ಅಲ್ಲಿ ನಿಮ್ಗೆ 6 ಆನ್ಸರ್ ಕೊಟ್ಟಿರ್ತಾರೆ, 5 ಕ್ವಶನ್ ಇರುತ್ತೆ, 6 ಆನ್ಸರ್ ಕೊಟ್ಟಿರ್ತಾರೆ. ಅದರಲ್ಲಿ ನೀವು 5 ಆನ್ಸರ್ ಯಾವ್ದು ಯಾವ್ದಕ್ಕೆ ಅಂತ ಬರಿಬೇಕಾಗುತ್ತೆ. ಅದರಲ್ಲಿ ಒಂದ್ 2-3 ನಿಮಗೆ ಗೊತ್ತಾದ್ರೆ ಇನ್ನು ಉಳಿದಿರೋ 2 ನೀವು ಹೇಗೋ ಬರಿಬಹುದು. ಯಾವ್ದನ್ನು ಕೂಡ ಬಿಡಬೇಡಿ. ಈ MCQ ಕ್ವಶನ್ಸ್ ಏನ್ ಬರೀತೀರಾ, ಫಸ್ಟ್ನೇ ಪೇಜಲ್ಲಿ ಒಂದು ಬರೆಯೋದು, ಮಧ್ಯದ ಪೇಜಲ್ಲಿ ಒಂದು ಬರೆಯೋದು, ಈ ರೀತಿ ದಯವಿಟ್ಟು ಮಾಡಬೇಡಿ. MCQ ಕ್ವಶನ್ಸ್ ಎಲ್ಲ ನಿಮ್ಗೆ ಏನಿರುತ್ತೆ ನೀಟಾಗಿ ಸೀರಿಯಲ್ ವೈಸ್ ಅನ್ನೇ ಬರ್ಕೊಳ್ತಾ ಹೋಗಿ. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲೂ ಅಷ್ಟೇ ಈಸಿ ಇರುತ್ತೆ, ಅಲ್ಲೇ ಆನ್ಸರ್ ಇರುತ್ತೆ, ನೀವು ಅದನ್ನ ಹುಡುಕ್ಬಿಟ್ಟು ಹಾಕ್ಬೇಕಾಗುತ್ತೆ. ಪೇಷನ್ಸ್. ಅದರಲ್ಲಿ 2 ಆನ್ಸರ್ ಏನಿರುತ್ತೆ, ಒಂದು ಕ್ವಶನ್ಗೆ ರಿಲೇಟೆಡ್ ಆಗಿ ಯಾವ್ದಾದ್ರು 6 ಆಪ್ಷನ್ ಇರುತ್ತಲ್ಲ, ಅದರಲ್ಲಿ 2 ಆಪ್ಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಗೈನ್ ರೇಷಿಯೋ, ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಟಿರ್ಬೋದು, ಅದರ ಫಾರ್ಮುಲಾ ಕೇಳಿ ಆಗ ನಿಮಗೆ ಕನ್ಫ್ಯೂಸ್ ಆಗುವಂತದ್ದು ಇರುತ್ತೆ. ಅದನ್ನ ಬಿಟ್ಟಾಗಿ ಇನ್ನ 4 ಕ್ವಶನ್ಸ್ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಆ ಕನ್ಫ್ಯೂಷನ್ ಇದ್ರೂ ಕೂಡ ನಿಮ್ಗೆ ಫಾರ್ ಎಕ್ಸಾಂಪಲ್ ಏನಿದೆ ಹಾಗೇನೆ ಪ್ರಾಬ್ಲಮ್ಸ್ ಏನಿದೆ ಅದನ್ನ ನೆನಪು ಮಾಡ್ಕೊಂಡಾಗ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಮ್ಯಾಚ್ ದ ಫಾಲೋವಿಂಗ್ ಅಲ್ಲೂ ಅಷ್ಟೇ ಮ್ಯಾಚ್ ಮಾಡೋದು, ಅಲ್ಲೇ ನಿಮಗೆ ಆನ್ಸರ್ ಇರುತ್ತೆ, ಅದನ್ನ ಮ್ಯಾಚ್ ಮಾಡ್ಬೇಕಾಗುತ್ತೆ. ಎಕ್ಸಾಮ್ ಹತ್ರ ಇರೋದ್ರಿಂದ ಒಂದು ಟಿಪ್ಸ್ ರೀತಿ ಹೇಳೋದಾದ್ರೆ, ಮಾಡೆಲ್ ಕ್ವಶನ್ ಪೇಪರ್ 3 ಏನ್ ಬಿಟ್ಟಿದ್ದಾರೆ, 1, 2, 3 3 ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ ಅಲ್ವಾ, ಅದರಲ್ಲಿ ಕೇಳಿರುವಂತಹ ಥಿಯರಿ ಕ್ವಶನ್ಸ್, MCQ ಕ್ವಶನ್ಸ್, ಥಿಯರಿ ರಿಲೇಟೆಡ್ ಆಗಿ ಎಲ್ಲಾ ಕ್ವಶನ್ಸ್ ಕೂಡ 3 ಮಾಡೆಲ್ ಕ್ವಶನ್ ಪೇಪರ್ದು ಯಾವುದೇ ಕ್ವಶನ್ ಮಿಸ್ ಮಾಡ್ಕೊಳ್ದಲೆ ನೋಡ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಮ ಪ್ರಿಪರೇಟರಿ ಆಗಿರ್ಬೋದು, ಮಿಡ್ ಟರ್ಮ್ ಹಾಗೇನೆ ಫಸ್ಟ್ ಟೆಸ್ಟ್ ಏನ್ ಕ್ವಶನ್ ಪೇಪರ್ಸ್ ಇತ್ತು ಅದರಲ್ಲೂ ಅಷ್ಟೇ ಥಿಯರಿ ಕ್ವಶನ್ಸ್ ಏನ್ ಕೇಳಿರ್ತಾರೆ ಅದನ್ನು ನೋಡ್ಕೊಳ್ಳಿ. ಯಾಕೆಂದ್ರೆ ವೆರಿ ಇಂಪಾರ್ಟೆಂಟ್ ಇರೋ ಕ್ವಶನ್ಸ್ ನಿಮ್ಗೆ ಮಿಡ್ ಟರ್ಮ್ ಅಲ್ಲಿ ಆಗಿರ್ಬೋದು, ಪ್ರಿಪರೇಟರಿ ಆಗಿರ್ಬೋದು, ಹಾಗೇನೆ ಫಸ್ಟ್ ಟೆಸ್ಟ್ ಸೆಕೆಂಡ್ ಟೆಸ್ಟ್ ಅಲ್ಲಿ ಎಲ್ಲಾದ್ರೂ ಕೂಡ ಕೇಳೋದು, ಯಾವ್ದು ಅನ್ವಾಂಟೆಡ್ ಕ್ವಶನ್ಸ್ ಕೇಳಿರೋದಿಲ್ಲ. ಹಾಗೇನೆ ಈ 3 ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇರೋದು ಅಷ್ಟೇ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ, ತುಂಬಾ ಕ್ವಶನ್ಸ್ ರಿಪೀಟ್ ಆಗುತ್ತೆ. ಹಾಗಾಗಿ ಈ 3 ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತ ಕ್ವಶನ್ಸ್ ಗಳನ್ನ ಆನ್ಸರ್ ಸಮೇತ ನೀವು ನೋಡ್ಕೊಂಡಿರ್ಬೇಕಾಗುತ್ತೆ. ನೆಕ್ಸ್ಟ್ ನಮ್ಗೆ 6 ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವ್ದೆಲ್ಲ ಇಂಪಾರ್ಟೆಂಟ್. ಈ 6 ಮಾರ್ಕ್ಸ್ ಕ್ವಶನ್, 12 ಮಾರ್ಕ್ಸ್ ಕ್ವಶನ್ ನಾವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು, ಯಾವ ಒಂದು ಚಾಪ್ಟರ್ ಮೇಲೆ ಯಾವ ಕ್ವಶನ್ಸ್ ಕೇಳ್ತಾರೆ ಅಂತ. ಅವರನ್ನೇ ನಮ್ಗೆ ಕೊಟ್ಟಿದ್ದಾರೆ. ಇಲ್ಲಿ 6 ಮಾರ್ಕ್ಸ್ ಕ್ವಶನ್ಸ್ ಏನಿದೆ ಯಾವ್ಯಾವ ಚಾಪ್ಟರ್ ಇಂದ ಕೇಳ್ತೀವಿ ಅಂತಾನು ಕೂಡ ಕೊಟ್ಟಿದ್ದಾರೆ. ಚಾಪ್ಟರ್ 1, 2 ಆರ್ 3 ಅಂದ್ರೆ ಅಡ್ಮಿಷನ್ ಆರ್ ರಿಟೈರ್ಮೆಂಟ್, ಈ ಎರಡರಲ್ಲಿ ಒಂದು ಕ್ವಶನ್. ಚಾಪ್ಟರ್ 1 ಅಲ್ಲಿ ಒಂದು ಕ್ವಶನ್. ಚಾಪ್ಟರ್ 3 ಡೆತ್ ಆಫ್ ದ ಪಾರ್ಟ್ನರ್ ಅಲ್ಲಿ ಮೇಲೆ ಒಂದು ಕಂಪಲ್ಸರಿ ಕ್ವಶನ್. 7th ಚಾಪ್ಟರ್ ಮೇಲೆ, 10th ಚಾಪ್ಟರ್ ಮೇಲೆ ಎಷ್ಟು ಕ್ವಶನ್ಸ್ ಆಯ್ತು, 1, 2, 3, 4, 5 ಕ್ವಶನ್ಸ್ ಇರುತ್ತೆ. ಈ 5 ಕ್ವಶನ್ಸ್ ಅಲ್ಲಿ ನಾವು 3 ಕ್ವಶನ್ಸ್ ಅಟೆಂಡ್ ಮಾಡಬೇಕು, ಒಂದು ಕ್ವಶನ್ ಗೆ 6 ಮಾರ್ಕ್ಸ್. ಯಾವ್ಯಾವ್ದೆಲ್ಲ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂತ ನೋಡಿದ್ರೆ, ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ನಮಗೆ ಫಸ್ಟ್ ಚಾಪ್ಟರ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಓಪನಿಂಗ್ ಕ್ಯಾಪಿಟಲ್ ಕೊಟ್ಟಿದ್ದಾಗ, ಹಾಗೇನೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ವಿತ್ ಗ್ಯಾರಂಟಿ ಆಫ್ ಪ್ರಾಫಿಟ್. ಈ ಗ್ಯಾರಂಟಿ ಆಫ್ ಪ್ರಾಫಿಟ್ ಮೆಥಡ್ ಏನಿದೆ ಇದು ನಮಗೆ ಈ ಸಲ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿದ್ರು ಅಲ್ವಾ, ಇದು ತುಂಬಾ ರೇರ್ ಕೇಳಿರೋದು, ಬಟ್ ಈ ಸಲ ಇದನ್ನ ತುಂಬಾ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಈ 2 ಕ್ವಶನ್ ವೆರಿ ಇಂಪಾರ್ಟೆಂಟ್. ಹಾಗೇನೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂಡರ್ ಫಿಕ್ಸ್ಡ್ ಅಮೌಂಟ್ ವಿತ್ ಡ್ರಾ ಎವ್ರಿ ಮಂತ್, ಕ್ವಾರ್ಟರ್ಲಿ ಆಗಿರ್ಬೋದು ಇಲ್ಲ ಎವ್ರಿ ಮಂತ್ ಆಗಿರ್ಬೋದು. ಇದು ಪ್ರಾಡಕ್ಟ್ ಮೆಥಡ್ ಮೇಲೆ ಒಂದು ಫಿಕ್ಸ್ಡ್ ಮೆಥಡ್, ಅದರಲ್ಲಿ ಶಾರ್ಟ್ ಕಟ್ ಮೆಥಡ್ ಅಂತ ಕೂಡ ನಾವು ಕರಿತೀವಿ. ಈ 4 ಪ್ರಾಬ್ಲಮ್ ಮೇಲೂ ಕೂಡ ನಿಮ್ಗೆ ವಿಡಿಯೋಸ್ ಅಪ್ಲೋಡ್ ಆಗಿದೆ. ಅಡ್ಮಿಷನ್ ಆಫ್ ಎ ಚಾಪ್ಟರ್, ಇದರಲ್ಲಿ NPSR, ಸ್ಯಾಕ್ರಿಫೈಸ್ ರೇಷಿಯೋ,
ರಿಟೈರ್ಮೆಂಟ್ ಅಲ್ಲೂ ಅಷ್ಟೇನೆ NPSR ಆಫ್ ಕಂಟಿನ್ಯೂ ಪಾರ್ಟ್ನರ್ ಅಂಡ್ ಗೇನ್ ರೇಷಿಯೋ. ಈ 4ರಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಇರುತ್ತೆ. ಸ್ಯಾಕ್ರಿಫೈಸ್ ರೇಷಿಯೋ ಕೇಳ್ಬೋದು ಅಥವಾ ಗೇನ್ ರೇಷಿಯೋ ಕೇಳ್ಬೋದು. NPSR ಅಲ್ಲಿ ಅಡ್ಮಿಷನ್ ಅಲ್ಲಿ ಕೇಳ್ಬೋದು ಅಥವಾ ಒಂದು ರಿಟೈರ್ಮೆಂಟ್ ಅಲ್ಲಿ ಕೇಳ್ಬೋದು. ಇದರಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಇರುವಂತದ್ದು. ನೆಕ್ಸ್ಟ್ ಡೆತ್ ಆಫ್ ಎ ಪಾರ್ಟ್ನರ್, ವೆರಿ ಇಂಪಾರ್ಟೆಂಟ್, ಕಂಪಲ್ಸರಿ ಒಂದು ಕ್ವಶನ್ ಇರುತ್ತೆ ಅಂದ್ಮೇಲೆ ಈ ಚಾಪ್ಟರ್ ನಾವು ಕರೆಕ್ಟ್ ಆಗಿ ನೋಡ್ಕೋಬಹುದು. ಡಿಸೀಸ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಕೇಳ್ಬೋದು ಅಥವಾ ಒಂದು ಎಕ್ಸಿಕ್ಯೂಟಿವ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ಕೇಳ್ಬೋದು. ಈ ಎರಡೇ ಕ್ವಶನ್ ಅಲ್ಲಿ ನಮಗೆ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ. ಹಾಗಾದ್ಮೇಲೆ ನಾವು ಈ ಚಾಪ್ಟರ್ ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು 6 ಮಾರ್ಕ್ಸ್ ಗೆ ಪ್ರಾಬ್ಲಮ್ಗೆ. ನೆಕ್ಸ್ಟ್ ಪ್ರಿಪರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಆಫ್ ಎ ಕಂಪನಿ ಆಸ್ ಪರ್ ಕಂಪನೀಸ್ ಆಕ್ಟ್ 2013 ಶೆಡ್ಯೂಲ್ 3 ಕಂಪನೀಸ್ 13 ಪ್ರಕಾರ ನಾವು ಯಾವ ರೀತಿ ಒಂದು ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತೀವಿ, ಹಾಗೇನೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ, ಇದರಲ್ಲಿ ನಮಗೆ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ. ನೆಕ್ಸ್ಟ್ ಪ್ರಿಪರೇಷನ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಆಪರೇಷನ್ ಆಕ್ಟಿವಿಟಿ ಆಗಿರ್ಬೋದು, ಇನ್ವೆಸ್ಟಿಂಗ್ ಆಕ್ಟಿವಿಟಿ ಆರ್ ಫೈನಾನ್ಸಿಂಗ್ ಆಕ್ಟಿವಿಟಿ, ಈ ಮೂರರಲ್ಲಿ ನಮಗೆ ಒಂದು ಕ್ವಶನ್ ಇರುತ್ತೆ. ಇಷ್ಟರಲ್ಲಿ ನಾವ್ ಏನ್ ಮಾಡ್ಬೇಕು, ಯಾವ್ದಾದ್ರು 3 ಕ್ವಶನ್ಸ್ ನ ಅಟೆಂಡ್ ಮಾಡ್ಬೇಕು. ಸಜೆಸ್ಟ್ ಮಾಡೋ ಚಾಪ್ಟರ್ ಅಂತ ಹೇಳಿದ್ರೆ ಈ ಫಸ್ಟ್ ಚಾಪ್ಟರ್ ಅಲ್ಲಿ ಏನಿದೆ, ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್, ಗ್ಯಾರಂಟಿ ಮೆಥಡ್ ಆಗಿರ್ಬೋದು, ಹಾಗೇನೆ ಓಪನಿಂಗ್ ಕ್ಯಾಪಿಟಲ್ ಕೊಟ್ಟಾಗ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಫಿಕ್ಸ್ಡ್ ಮೆಥಡ್, ಪ್ರಾಡಕ್ಟ್ ಮೆಥಡ್, ಈ ಎರಡೂ ಕೂಡ ಇದರಲ್ಲಿ ಒಂದು ಕ್ವಶನ್ ಇರುತ್ತೆ. ಹಾಗೇನೆ ಡಿಸೀಸ್ಡ್ ಪಾರ್ಟ್ನರ್, ಡೆತ್ ಆಫ್ ಎ ಪಾರ್ಟ್ನರ್ ಮೇಲೆ ಒಂದು ಕ್ವಶನ್, ಈ ಬ್ಯಾಲೆನ್ಸ್ ಶೀಟ್ ಆಸ್ ಪರ್ ಕಂಪನೀಸ್ ಆಕ್ಟ್ 2013 ಪ್ರಕಾರ ಏನಿದೆ ಇದರಲ್ಲಿ ಒಂದು ಕ್ವಶನ್ ನೋಡ್ಕೊಳ್ಳಿ. ಹಾಗೇನೆ ಸ್ಯಾಕ್ರಿಫೈಸ್ ರೇಷಿಯೋ ಅಥವಾ ಗೇನ್ ರೇಷಿಯೋ ಒಂದು ಆಪ್ಷನಲ್ ಆಗಿ ನಮಗೆ ಒಂದು ಚಾಪ್ಟರ್ ಇಟ್ಕೋಬೇಕಲ್ವಾ, ಇದರಲ್ಲಿ ಯಾವ್ದಾದ್ರು ಡಿಫಿಕಲ್ಟಿ ಇದ್ದಾಗ ಅಟೆಂಡ್ ಮಾಡೋದಕ್ಕೆ. ಇಷ್ಟರಲ್ಲಿ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ 4 ಚಾಪ್ಟರ್ ಪ್ರಾಬ್ಲಮ್ ನ ಕರೆಕ್ಟ್ ಆಗಿ ನೀವು ನೋಡ್ಕೋಬೇಕು. ನೆಕ್ಸ್ಟ್ 12 ಮಾರ್ಕ್ಸ್ ಗೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನೋಡೋದಾದ್ರೆ 6 ಪ್ರಾಬ್ಲಮ್ಸ್ ನ ಕೊಟ್ಟಿರ್ತಾರೆ. ಅದರಲ್ಲಿ ನಾವು 3 ಪ್ರಾಬ್ಲಮ್ಸ್ ನ ಅಟೆಂಡ್ ಮಾಡಬೇಕು. ಫಸ್ಟ್ ಒಂದು ಕ್ವಶನ್ ಏನಿದೆ, ಅಡ್ಮಿಷನ್ ಮೇಲೆ ಕೇಳ್ಬೋದು ಅಥವಾ ರಿಟೈರ್ಮೆಂಟ್ ಮೇಲೆ ಕೇಳ್ಬೋದು. ಎರಡೂ ಚಾಪ್ಟರ್ ಅಲ್ಲೂ ಕೂಡ ಕೇಳೋದಿಲ್ಲ. ಅಡ್ಮಿಷನ್ ಅಥವಾ ರಿಟೈರ್ಮೆಂಟ್ ಈ ಎರಡು ಕ್ವಶನ್ ಚಾಪ್ಟರ್ ಮೇಲೆ ಒಂದು ಪ್ರಾಬ್ಲಮ್ ನಿಮ್ಗೆ ಇರುತ್ತೆ 12 ಮಾರ್ಕ್ಸ್ಗೆ. ಹಾಗೇನೆ ನೆಕ್ಸ್ಟ್ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್, ಇದು ಅಷ್ಟೇ ತುಂಬಾ ಈಸಿ ಇರುತ್ತೆ. ನಾನು ತುಂಬಾ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ಲಾಸ್ಟ್ ಇಯರ್ ಅಲ್ಲೂ ಆಗಿರ್ಬೋದು ಮತ್ತೆ ಈ ಇಯರ್ ಅಲ್ಲೂ ಅಷ್ಟೇ. ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಬಿಟ್ಟಿರೋ ಎಲ್ಲಾ ಕ್ವಶನ್ ಪೇಪರ್ಸ್ ಪ್ರಾಬ್ಲಮ್ ಕೂಡ ನಾನು ಸಾಲ್ವ್ ಮಾಡಿಸಿದ್ದೀನಿ. ಪ್ರಿಪರೇಷನ್ ಆಫ್ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ಕ್ಯಾಶ್ ಅಕೌಂಟ್ ಆರ್ ಬ್ಯಾಂಕ್ ಅಕೌಂಟ್, ಇದರಲ್ಲಿ ನಿಮ್ಗೆ ಒಂದು ಪ್ರಾಬ್ಲಮ್ ಇರುತ್ತೆ. ನೆಕ್ಸ್ಟ್ ಜರ್ನಲ್ ಎಂಟ್ರಿ, ಇಶ್ಯೂ ಆಫ್ ಶೇರ್ಸ್, ಇಶ್ಯೂ ಅಟ್ ಶೇರ್ಸ್ ಅಟ್ ಪಾರ್ ಫಾರ್ ಫೀಚರ್ ಅಂಡ್ ರೀ ಇಶ್ಯೂ, ಅಟ್ ಪಾರ್ ವ್ಯಾಲ್ಯೂ ಆಗಿರ್ಬೋದು ಅಥವಾ ಒಂದು ಪ್ರೀಮಿಯಂ ಮೇಲೆ ಇಶ್ಯೂ ಮಾಡೋದಾಗಿರ್ಬೋದು, ಒಂದು ಪ್ರಾಬ್ಲಮ್ ಇರುತ್ತೆ. ನೆಕ್ಸ್ಟ್ ಡಿಬೆಂಚರ್ಸ್ ಮೇಲೂ ಅಷ್ಟೇ ಜರ್ನಲ್ ಎಂಟ್ರೀಸ್ ಒಂದು ಪ್ರಾಬ್ಲಮ್ ಇರುತ್ತೆ. ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅಂಡ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್, ಕಂಪ್ಯಾರಿಟಿವ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್, ಇದರಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ. ನೆಕ್ಸ್ಟ್ ರೇಷಿಯೋಸ್, ಕ್ಯಾಲ್ಕುಲೇಷನ್ ಆಫ್ 6 ರೇಷಿಯೋಸ್, ಕ್ವಶನ್ಸ್ ಕ್ಯಾನ್ ಬಿ ಆಸ್ಕ್ಡ್ ಫ್ರಮ್ ಕಾಂಬಿನೇಷನ್ ಆಫ್ 4 ರೇಷಿಯೋಸ್. ಇಲ್ಲಿ ನಿಮ್ಗೆ ರೇಷಿಯೋಸ್ ಮೇಲೆ ಒಂದು ಕ್ವಶನ್ಸ್ ಇರುತ್ತೆ. ಈ 6 ಕ್ವಶನ್ ಅಲ್ಲಿ ಯಾವ್ದಾದ್ರು 3 ಕ್ವಶನ್ಸ್ ನ ಅಟೆಂಡ್ ಮಾಡಬಹುದು. ಕಂಪ್ಯಾರಿಟಿವ್ ಕಾಮನ್ ಸೈಜ್ ತುಂಬಾನೇ ಈಸಿ ಇರುತ್ತೆ. ಹಾಗೇನೆ ಜರ್ನಲ್ ಎಂಟ್ರೀಸ್ ಅಷ್ಟೇ ಫಿಕ್ಸ್ಡ್ ಆಗಿರುತ್ತೆ. ಜರ್ನಲ್ ಎಂಟ್ರೀಸ್ ನೀವು ಆ ಎಂಟ್ರೀಸ್ ನ ನೋಡ್ಕೊಂಡ್ರೆ ಅಲ್ಲಿ ಎಷ್ಟು ನಂಬರ್ ಆಫ್ ಶೇರ್ಸ್ ಏನ್ ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿದಾರಲ್ಲ ಅದು ಮಾತ್ರ ಡಿಫ್ರೆನ್ಸ್ ಇರುತ್ತೆ ಅಷ್ಟೇನೆ. ಸೊ ಈ ಎರಡು ಚಾಪ್ಟರ್ ಕೂಡ ನಾನು ಸಜೆಸ್ಟ್ ಮಾಡ್ತೀನಿ. ಹಾಗೇನೆ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ತುಂಬಾ ನಿಮ್ಗೆ ಎಲ್ಲೂ ಕೂಡ ಕನ್ಫ್ಯೂಸ್ ಆಗೋದಿಲ್ಲ. ಹಾಗೇನೆ ಅಡ್ಮಿಷನ್ ಅಂಡ್ ರಿಟೈರ್ಮೆಂಟ್, ಓಕೆ, ಇದರಲ್ಲಿ ನಿಮ್ಗೆ ಎರಡು ಚಾಪ್ಟರ್ ನೀವು ಪರ್ಫೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಈ ಚಾಪ್ಟರ್ ಕೂಡ ತುಂಬಾ ಚೆನ್ನಾಗಿ ನೀವು ಓದ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈ ಎಲ್ಲಾ ಚಾಪ್ಟರ್ಸ್ ಮೇಲೂ ಕೂಡ ಆಲ್ರೆಡಿ ಎಲ್ಲಾ ಪ್ರಾಬ್ಲಮ್ಸ್ ಕೂಡ ಅಪ್ಲೋಡ್ ಆಗಿದೆ. ಬಟ್ ರೇಷಿಯೋಸ್ ಏನಿದೆ ಇದ್ರ ಮೇಲೆ ಇನ್ನೂ ಪ್ರಾಬ್ಲಮ್ಸ್ ನಾನು ಅಂದ್ರೆ ಕಡಿಮೆ ಅಪ್ಲೋಡ್ ಆಗಿದೆ. ಲಾಸ್ಟ್ ಇಯರ್ ಅಲ್ಲಿ ಅಪ್ಲೋಡ್ ಆಗಿತ್ತು. ಈಗ ಏನಿದೆ ಇದ್ರ ಮೇಲೆ 1 to 3 ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡಿಸ್ತೀನಿ ಎಕ್ಸಾಮ್ ಅಷ್ಟರಲ್ಲಿ. ಇವತ್ತು ಇಲ್ಲ ನಾಳೆ ಮಾರ್ನಿಂಗ್ ಅಷ್ಟರಲ್ಲಿ ನಿಮ್ಗೆ ಅಪ್ಲೋಡ್ ಆಗುತ್ತೆ. ಇದಿಷ್ಟು ನಿಮ್ಗೆ ತುಂಬಾನೇ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್ಸ್. ಇಲ್ಲಿ ಅವರೇನೆ ಕೊಟ್ಟಿರೋದು ದಿಸ್ ಶುಡ್ ಬಿ ಸ್ಟ್ರಿಕ್ಟ್ಲಿ ಫಾಲೋಡ್ ವೈಲ್ ಸೆಟ್ಟಿಂಗ್ ದ ಕ್ವಶನ್ ಪೇಪರ್. ಕ್ವಶನ್ ಪೇಪರ್ ಅನ್ನ ಸೆಟ್ ಮಾಡುವಾಗ ಇದನ್ನ ಗಮನಿಸಿ ಒಂದು ಬ್ಲೂ ಪ್ರಿಂಟ್ ಅನ್ನ ಗಮನದಲ್ಲಿ ಇಟ್ಕೊಂಡೇ ಕ್ವಶನ್ ಪೇಪರ್ ತೆಗಿಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಪ್ರೀವಿಯಸ್ ಈಗ ಎಕ್ಸಾಮ್ ಏನ್ ನಡೆದಿದೆ ಅದನ್ನು ಕೂಡ ನೋಡಿದಾಗ ಮಾಡಲ್ ಕ್ವಶನ್ ಪೇಪರ್ ಹಾಗೆ ಬ್ಲೂ ಪ್ರಿಂಟ್ ತುಂಬಾನೇ ಇಂಪಾರ್ಟೆಂಟ್ ಇದೆ ನಮ್ಗೆ ಈ ಎಕ್ಸಾಮ್ಗೆ. ಹಾಗೆ ನಿಮ್ಗೆ ಟೆಸ್ಟ್ ಪೇಪರ್ ಅಲ್ಲಿ ನಿಮ್ಗೆ ಥಿಯರಿ ಕ್ವಶನ್ಸ್ ಕೂಡ ಇದರಲ್ಲಿ ನೋಡ್ಕೊಳ್ಳಿ. ಅಕೌಂಟೆನ್ಸಿಲಿ ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.